ಮದರ್ಸ್ ಡೇ ಸ್ಪೆಷಲ್ ಆಗಿ ನಾವಿವತ್ತು ಮ್ಯಾಂಗೋ ರವಾ ಕೇಕ್ನ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಈಸಿ ಆಗಿರುವಂಥ ಕೇಕ್ ಇದು. ಯಾವುದೇ ರೀತಿಯಾದ ಎಗ್ನ ಯೂಸ್ ಮಾಡದೆ, ಮೈದಾನ ಯೂಸ್ ಮಾಡದೆ ಮನೇಲೇ ಮಾಡ್ಕೋಬೋದು. ಅವನ್ ಕೂಡ ಬೇಕಾಗಿಲ್ಲ. ಹಾಗೆ ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಮ್ಯಾಂಗೋ ಫ್ಲೇವರ್ ಎನಾನ್ಸ್ ಆಗಿ ತುಂಬ ಚೆನ್ನಾಗಿರುವಂತಹ ಕೇಕ್ ಬಂದ್ಬಿಡುತ್ತೆ. ಬನ್ನಿ ರೆಸಿಪಿನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಉಪ್ಮಾ ರವಾನ ತಗೊಳ್ತಾ ಇದ್ದೀನಿ, ಬಾಂಬೆ ರವಾ. ಇದನ್ನ ರುಬ್ಕೊಂಡು ಬಿಡ್ತೀನಿ. ನೋಡಿ, ಒಂದು ಸ್ವಲ್ಪ ಈ ರೀತಿ ಹಿಟ್ಟಿನ ಹದಕ್ಕೆ ಇದನ್ನ ರುಬ್ಕೊಂಡು ಬಿಡಬೇಕು. ಇದಕ್ಕೆ ನಾನು 1 ಕಪ್ನಷ್ಟು ಮ್ಯಾಂಗೋ ಪಲ್ಪ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಹಾಲನ್ನು ಹಾಕೊಂಡು ಬಿಡ್ತೀನಿ. ಮತ್ತೆ 1/4 ಕಪ್ನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕೊಂಡು ಬಿಡ್ತೀನಿ. ಮತ್ತೆ 1 ಟೀ ಸ್ಪೂನ್ ಯಾಲಕ್ಕಿ ಪುಡಿ ರುಬ್ಕೊಂಡು ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿನೇ ರುಬ್ಕೋಬೇಕು. ಇದನ್ನ ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದನ್ನ ನಾನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡ್ತೀನಿ. 10 ನಿಮಿಷ ಆಗಿದೆ. 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, ಹಾಗೆ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಯಾವುದೇ ರೀತಿಯಾದ ಲಂಪ್ಸ್ ಎಲ್ಲ ಇರಬಾರ್ದು ಇದ್ರೊಳಗಡೆ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ, ಲಂಪ್ಸ್ ಕೂಡ ಬಂದಿಲ್ಲ. ಹಾಗೆ 1 ಚಿಟಿಕೆ ಸಾಲ್ಟನ್ನು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. 1 ಚಿಟಿಕೆ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಕಲರ್ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ ಗೈಸ್. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸ್ವಲ್ಪ ಟೂಟಿ ಫ್ರೂಟಿನ ಹಾಕೊಂಡು ಬಿಡ್ತೀನಿ. ಟೂಟಿ ಫ್ರೂಟಿನ ಹಾಕೊಳ್ಳೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಧ್ಯೆ ಮಧ್ಯೆ ಟೂಟಿ ಫ್ರೂಟಿ ಸಿಗ್ತಾ ಇದ್ರೆ, ಬೇಡ ಅಂದರೆ ನೀವು ಎಕ್ಸ್ಕ್ಲೂಡ್ ಕೂಡ ಮಾಡ್ಬೋದು. ಇವಾಗ ರೆಡಿ ಆಗಿರುವಂಥ ಕೇಕ್ ಬ್ಯಾಟರ್ನ ನಾನು ಒಂದು ಟಿನ್ನಿಗೆ ಹಾಕೊಳ್ತೀನಿ. ಅದಕ್ಕಿಂತ ಮುಂಚೆ ಈ ರೀತಿ ಒಂದು ಅಲ್ಯೂಮಿನಿಯಂ ಕೇಕ್ ಟಿನ್ಗೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ಅದ್ರ ಮೇಲೆ ಬಟರ್ ಪೇಪರ್ನ ಇಟ್ಟು, ಬಟರ್ ಪೇಪರ್ ಮೇಲೆ ಕೂಡ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಬಿಡೋಣ. ಇವಾಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ನ ಹಾಕೊಂಡು ಬಿಡ್ತೀನಿ. ಸ್ವಲ್ಪ ನೀಟಾಗಿ ಟ್ಯಾಪ್ ಮಾಡ್ಕೊಂಡು ಬಿಟ್ರೆ ನಮ್ಮ ಕೇಕ್ ಶೇಪ್ ಈವನ್ ಆಗಿ ಚೆನ್ನಾಗಿ ಬರುತ್ತೆ. ಮೇಲೆ ಒಂದು ಸ್ವಲ್ಪ ಟೂಟಿ ಫ್ರೂಟಿನ ಹಾಕೊಂಡು ಬಿಡ್ತೀನಿ. ಡ್ರೈ ಫ್ರೂಟ್ಸ್ ಇಷ್ಟ ಇದ್ರೆ ಅದನ್ನು ಕೂಡ ನೀವು ಹಾಕೊಳ್ಬೋದು. ಇವಾಗ ಇದನ್ನ ನಾನು ಬೇಯಿಸಕ್ಕೆ ಇಟ್ಬಿಡ್ತೀನಿ. ನಾನು ಒಂದು ಪಾತ್ರೆನ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ದಪ್ಪವಾಗಿರೋ ಪಾತ್ರೆನೇ ತಗೊಳ್ಬೇಕು. ಮಧ್ಯೆ ಈ ರೀತಿ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಅದ್ರ ಮೇಲೆ ನಾವು ನಮ್ಮ ಕೇಕ್ ಮಾಲ್ಟ್ನ ಇಟ್ಕೊಂಡು ಬಿಡೋಣ. ಮುಚ್ಚಳನ ಮುಚ್ಚಿ ಇದ್ರ ಮೇಲೆ ಏನಾದರೂ ಒಂದು ಹೆವಿ ಐಟಮ್ನ ಇಟ್ಬಿಟ್ಟು 30 ರಿಂದ 35 ನಿಮಿಷ ನೀವು ಇದನ್ನ ಬೇಯಿಸ್ಕೊಳ್ಬೇಕು. ಒಂದ್ಸಾರಿ ಚೆಕ್ ಮಾಡಿ ನೋಡಿ ಟೂತ್ ಪಿಕ್ಕಿಂದ ಕರೆಕ್ಟ್ ಆಗಿದೆಯೋ ಇಲ್ವ ಅಂತ. ಇವಾಗ 30 ನಿಮಿಷ ಆಗಿದೆ. ಆ್ಯಂಡ್ ಕೇಕ್ ರೆಡಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ ಬನ್ನಿ. ಟೂತ್ ಪಿಕ್ಗೆ ಒಂದು ಸ್ವಲ್ಪ ಕೂಡ ನಮ್ಮ ಬ್ಯಾಟರ್ ಹತ್ತಿರಬಾರ್ದು. ಇವಾಗ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಒಂದು 10 ನಿಮಿಷ ಇದು ತಣ್ಣಗಾಗ್ಬಿಡ್ಲಿ. ಮೌಲ್ಡಿಂದ ಚೆನ್ನಾಗಿ ಹೊರಗಡೆ ಬಂದ್ಬಿಡುತ್ತೆ ತಣ್ಣಗಾದ್ಮೇಲೆ. ತಣ್ಣಗಾಗಿದೆ. ಇವಾಗ ಸೈಡ್ಸ್ನ ಸ್ವಲ್ಪ ಲೂಸ್ ಮಾಡ್ಕೊಂಡು ಬಿಡ್ತೀನಿ. ಒಂದು ಪ್ಲೇಟ್ ಮೇಲೆ ಇದನ್ನ ಹಾಕೊಂಡು ಬಿಡೋಣ. ಕಲರ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಬಟರ್ ಪೇಪರ್ನ ತೆಗೆದ್ಬಿಡ್ತೀನಿ. ನೋಡಿ, ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಇದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ನೋಡಿ, ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿದೆ. ಆ್ಯಂಡ್ ಮ್ಯಾಂಗೋ ರವಾ ಕೇಕ್ ಈಸ್ ರೆಡಿ. ಕಟ್ ಮಾಡ್ಕೊಂಡು ಬಿಡೋಣ. ನಾನು ಫಸ್ಟ್ ಒಂದು ಸಾರಿ ಕಟ್ ಮಾಡಿದೆ, ಅದು ರೆಕಾರ್ಡ್ ಆಗಿಲ್ಲ. ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಕಟಿಂಗ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.